GBA ವತಿಯಿಂದ ಫುಟ್ಪಾತ್ ಕಾರ್ಯಾಚರಣೆ ತುಂಬ ತೀವ್ರಗತಿಯಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಕಸಮುಕ್ತ ಬೆಂಗಳೂರನ್ನು ಮಾಡಬೇಕಾಗಿ ಬೈರೇಗೌಡರು ಪ್ರಣವನ ತಟ್ಟಿರುವಂಥದ್ದು. ಆದರೆ ಫುಟ್ಪಾತ್ ತೆರವುಗೊಳಿಸುವ ಕಾರ್ಯದಲ್ಲಿ ಎಲ್ಲೋ ಪಾದಚಾರಿಗಳಿಗೆ ಸಂಚಾರಕ್ಕೆ ಸುಲಭ ಮಾಡಿಕೊಡೋ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಫುಟ್ಪಾತನ್ನು ತೆರವುಗೊಳಿಸಿ ಸುಮಾರು 8 ದಿನಗಳಾದರೂ ಫುಟ್ಪಾತನ್ನು ಸರಿಪಡಿಸಿಲ್ಲ. ಅಂಥ ಒಂದು ಘಟನೆ ಶೇಷಾದ್ರಿಪುರಂ ಸೆಂಟ್ರಲ್ನಲ್ಲಿದೆ. ಸೆಂಟ್ರಲ್ನ ಫುಟ್ಪಾತ್ ಸರಿಪಡಿಸ್ಬೇಕಂತ ತೆರವುಗೊಳಿಸಿ ಸದ್ಯ 8 ರಿಂದ 10 ದಿನಗಳಾದರೂ ಫುಟ್ಪಾತನ್ನು ಸರಿಪಡಿಸಿಲ್ಲ. ಸದ್ಯ ನಾನು ಸ್ಥಳದಲ್ಲಿದ್ದೇನೆ, ಸ್ಥಳದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೇನೆ. ಸದ್ಯ ನೀವು ನೋಡ್ತಾ ಇದ್ದರೆ ಒಂದು ಕಡೆ ಫುಟ್ಪಾತ್ ಕಾರ್ಯಾಚರಣೆ, ಫುಟ್ಪಾತ್ನಲ್ಲಿ ಇರುವಂಥ ಅಂಗಡಿಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕಾರ್ಯ GBA ಮಾಡ್ತಾ ಇದೆ. ಇನ್ನೊಂದು ಕಡೆ ಫುಟ್ಪಾತನ್ನು ಶುದ್ಧೀಕರಣಗೊಳಿಸಬೇಕು, ಚರಂಡಿಯನ್ನು ಶುದ್ಧೀಕರಣಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಾರ ಆಯಿತು. ಒಂದು ವಾರದಿಂದ ಶೇಷಾದ್ರಿಪುರಂ ಸೆಂಟ್ರಲ್ ಏನಿದೆ, ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಮುಂಭಾಗದಲ್ಲಿರುವಂಥ ರಸ್ತೆ, ಒಂದು ಕಡೆ ಮೆಜೆಸ್ಟಿಕ್ಕಿಗೆ ಹೋಗುವಂಥ ರಸ್ತೆ, ಇನ್ನೊಂದು ಕಡೆ ಮಲ್ಲೇಶ್ವರಂಗೆ ಹೋಗುವಂಥ ರಸ್ತೆ, ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಇದೊಂಥರ ಸೆಂಟ್ರಲ್, ಇಲ್ಲಿ ಬಸ್ ಸ್ಟಾಪ್ ಇದೆ, ನಿಮಗೆ ಕಾಣಿಸ್ತಾ ಇದೆ, ಯಾವಾಗಲೂ ಜನರು ಓಡಾಡ್ತಾ ಇರುವಂಥದ್ದು ಒಂದು ಸೆಂಟ್ರಲ್ ಪ್ಲೇಸ್ ಆಗಿರುವಂಥದ್ದು. ಇನ್ನೊಂದು ಕಡೆ ನೋಡಿ, ಎಡಬದಿಯಲ್ಲಿ ರಸ್ತೆಯನ್ನು ಮತ್ತು ಫುಟ್ಪಾತ್ನ ತೆರವುಗೊಳಿಸಿ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಬೇಕು, ಚರಂಡಿಯನ್ನು ಫುಟ್ಪಾತನ್ನು ಸರಿಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಆಗಿರಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಕಾಮಗಾರಿ ಪ್ರಾರಂಭ ಆಗಿ ಇನ್ನೂ 8 ದಿನಗಳಾದರೂ ಸಹ ಮುಗಿದಿಲ್ಲ. ಇನ್ನೊಂದು ಕಡೆ ಸಾರ್ವಜನಿಕರು ಓಡಾಡಲಿ ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಫುಟ್ಪಾತ್ನಲ್ಲಿ ಓಡಾಡೋದ್ರ ಬಿಟ್ಟು ಮಧ್ಯ ರೋಡಲ್ಲಿ ಓಡಾಡ್ತಿರೋದು ನೀವು ಗಮನಿಸ್ತಾ ಇದ್ದೀರಾ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ಫುಟ್ಪಾತ್ನಲ್ಲಿ ಓಡಾಡಬೇಕು, ಪಾದಚಾರಿಗಳಿಗೋಸ್ಕರ ಮಾಡಿರುವಂಥ ರಸ್ತೆ ಆ ಒಂದು ಪಾತ್ ಅನ್ನುವಂಥದ್ದು. ಆದರೆ ಈಗ ಫುಟ್ಪಾತೇ ಸರಿ ಆಗ್ತಾ ಇಲ್ಲ, ಮಧ್ಯ ರಸ್ತೆಯಲ್ಲಿ ಜನರು ಓಡಾಡುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ನನ್ನ ಜೊತೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡ್ತೇನೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ, ಹೇಗೆ ಅಂತ? ನನ್ನ ಹೆಸರು ಡಾಕ್ಟರ್ ಶಿವಪ್ಪ ಅಂತ, ನಾನೊಬ್ಬ ಅರ್ಥಶಾಸ್ತ್ರಜ್ಞ. ನಿಜ, ನಮ್ಮ ವ್ಯವಸ್ಥೆ ಬಗ್ಗೆ ತುಂಬ ಅಸಹ್ಯ ಆಗುತ್ತೆ, ಹೇಸಿಗೆ ಆಗುತ್ತೆ. ಇದು ತುಂಬ ಪಬ್ಲಿಕ್ ರೋಡು, ತುಂಬ ಬಿಜಿ ಇದ್ದಂಥ ರೋಡು. ಇಲ್ಲೆಲ್ಲ ಶೇಷಾದ್ರಿಪುರಂ ಕಾಲೇಜು, ಮಂತ್ರಿ ಮಾಲು ಇಲ್ಲೆಲ್ಲ ಇರೋದರಿಂದ ನಾವು ನಡು ರಸ್ತೆಯಲ್ಲೇ ಓಡಾಡಬೇಕಾಗಿತ್ತೆ. ಜನ ಎಲ್ಲ ನಡು ರಸ್ತೆ, ಮೊನ್ನೆ ಒಬ್ಬ ಬಸ್ ಅಬೌಟ್ ಟಚ್ ಬಿದ್ದು ಸಾಯ್ತಾನೋ ಅನ್ನೋ ಮಟ್ಟಕ್ಕೆ ಬಂದಿತ್ತು. 8-10 ದಿವಸ ಆಯಿತು. ಈ ಮಣ್ಣು ಸಹ ತಗಲಿಕ್ಕೆ ಅವರಿಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅಂದರೆ ನಮ್ಮ ವ್ಯವಸ್ಥೆ ಬಗ್ಗೆ ನಾವು ಏನು ಹೇಳಬೇಕು? ಯಾಕೆ ಈ ಮಂತ್ರಿಗಳಿಗೆ, ಈ BBMP ಅವರಿಗೆ ಈ ಸಮಸ್ಯೆ ಕಾಣ್ತಾ ಇಲ್ಲ ಅನ್ನೋದೇ ದುರ್ದೈವ. ತುಂಬ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೇನೆ, ಇಮ್ಮಿಡಿಯೇಟಾಗಿ ಈ ಮಣ್ಣರ ತೆಗೆದು ಕ್ಲಿಯರ್ ಮಾಡಿದರೆ ಜನ ಓಡಾಡೋದು ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಇಲ್ಲ ಸ್ಥಳೀಯರು ಏನು ಹೇಳ್ತಾ ಇರುವಂಥದ್ದು ಅಂದರೆ ಮಣ್ಣನ್ನು ತೆಗೆದು ಅರ್ಧ ರಸ್ತೆಗೆ ಹಾಕಿರುವಂಥದ್ದು, ಅದ್ರ ಜೊತೆಗೆ ಫುಟ್ಪಾತನ್ನು ಕ್ಲೀನ್ ಮಾಡ್ತೇವೆ, ಫುಟ್ಪಾತನ್ನು ಸರಿಪಡಿಸ್ತೇವೆ ಅನ್ನುವಂಥ ಫುಟ್ಪಾತ್ಗೆ ಹಾಕಿರುವಂಥ ಕಲ್ಲುಗಳನ್ನು ಸಹ ಮೇಲಿಟ್ಟು ಸದ್ಯ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಸಂಚರಿಸಲು ಇಲ್ಲಿನ ಸ್ಥಳೀಯರಾಗಿರ್ಬೋದು ಮತ್ತು ಸಾರ್ವಜನಿಕರು ಸಂಪೂರ್ಣವಾಗಿ ಸಂಚರಿಸಲಾಗ್ತಾ ಇಲ್ಲ. ಅರ್ಧ ರಸ್ತೆಯಲ್ಲಿ ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಸದ್ಯ GBAದವರು ಗಮನಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಕಾಮಗಾರಿನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಇಲ್ಲ ಸ್ಥಳೀಯರ ಮನವಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.